ನಮಸ್ಕಾರ ರೀ ಎಲ್ಲರಿಗೆ. ಈಗ ಭಾಳ ಜನ ಏನದು ಮಾತಾಡ್ತಿರ್ತಾರೆ, ಟಾನಿಕ್ದಾಗ ಕ್ಯಾಲ್ಶಿಯಂ ಟಾನಿಕ್ ಚಲೋ ಏನು ಲಿವೋ ಟಾನಿಕ್ ಚಲೋ, ಯಾವ್ದು ಹಾಕಿದ್ರೆ ಜಲ್ದಿ ವೇಟ್ ಏನು ಬರ್ತೈತಿ, ವೇಟ್ ಇನ್ಕ್ರೀಸ್ ಆಗ್ತದ ಅಂತ ಮಾತಾಡ್ತಿರ್ತಾರೆ. ಈಗ ಲಿವೋ ಟಾನಿಕ್ದಾಗ ಎರಡು ಪಾಪ್ಯುಲರ್ ಬ್ರ್ಯಾಂಡ್ ನೋಡ್ಬೇಕಂದ್ರೆ ಲಿವ್ 52 ಒಂದು ಬರ್ತೈತಿ ಮತ್ತು ಬ್ರೋಟಾನ್ ಒಂದು ಬರ್ತೈತಿ. ಇವು ಎರಡು ಏನದ ಎಕ್ದಮ್ ಚಲೋ ಬ್ರ್ಯಾಂಡೆಡ್ ಮೆಡಿಸಿನ್. ಇವು ಏನದ ಎಲ್ಲ ಕಡೆ ಎಲ್ಲ ಮಾರ್ಕೆಟ್ನಾಗೂ ಎಲ್ಲಿ ಬೇಕಾದಲ್ಲಿ ಸಿಗ್ತಾವೆ. ಮತ್ತು ಭಾಳ ಕನ್ಫ್ಯೂಷನ್ ಇರ್ತೈತಿ ಇವು ಎರಡರಾಗ ಯಾವ್ದು ಚಲೋ, ಯಾವ್ದು ಹಾಕಿದ್ರೆ ವೇಟ್ ಗೇನ್ ಜಲ್ದಿ ಆಗ್ತದೋ, ಏನು ಪ್ರೋಟಾನ್ ಹಾಕೋಕು ಏನು ಲಿವ್ 52 ಹಾಕೋಕು ಅದು ಕನ್ಫ್ಯೂಸ್ ಇರ್ತೈತಿ. ಮೊದಲು ಇವು ಎರಡು ಕುರಿದು ಏನದ ಫಂಕ್ಷನ್ ಏನಂತ ಅಂತ ನಾವು ತಿಳ್ಕೊಬೇಕು. ಇವೆರಡು ಹೆಂಗೆ ಕೆಲಸ ಮಾಡ್ತಾವೆ ಅಂದ್ರೆ, ಈಗೇನು ಲಿವರ್ ಅದ್ರದ್ದು ಏನು ಫಂಕ್ಷನ್ ಪರ್ಫಾರ್ಮೆನ್ಸ್ ಏನು ಇರ್ತದೆ ಅದ್ರದ್ದು ಬೂಸ್ಟ್ ಮಾಡ್ತದೆ. ಅದ್ರದ್ದು ಏನು ಫಂಕ್ಷನ್ ಇರ್ತೈತಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತದೆ. ಅಂದ್ರೆ ಈ ಒಂದು 50% ಕೆಲಸ ಮಾಡತ್ತಿತ್ತು ಅಂದ್ರೆ ಅದ್ರದ್ದು ಬೂಸ್ಟ್ ಮಾಡಿ ಒಂದು 80% ಕೆಲಸ ಮಾಡಂಗೆ ಮಾಡ್ತದೆ ಇವೆರಡು ಟಾನಿಕ್ ಏನದ. ಮತ್ತು ಇವು ಎರಡರೊಳಗೆ ಲಿವ್ 52 ಮತ್ತು ಬ್ರೋಟಾನ ಇವು ಎರಡರೊಳಗೆ ಯಾವುದು ಬೆಸ್ಟ್ ಅನ್ನೋದು ನಾನು ವಿಡಿಯೋ ಲಾಸ್ಟಿಗೆ ಹೇಳ್ತೀನಿ. ಅದು ಈಗ ಪಾಪ್ಯುಲರ್ ಬ್ರ್ಯಾಂಡ್ ಬ್ರೋಟಾನ್ದಾಗ ಏನು ಕಂಪೋಸಿಷನ್ ಇರ್ತದಂದ್ರೆ ಲಿವರ್ ಫ್ರ್ಯಾಕ್ಷನ್ 1.2 ಗ್ರಾಮ್ ಇರ್ತೈತಿ, ಮತ್ತು ಈಸ್ಟ್ ಎಕ್ಸ್ಟ್ರಾಕ್ಟ್ 0.4 ಗ್ರಾಮ್ ಇರ್ತೈತಿ ಈಚ್ 10 ml, ಮತ್ತು ನಿಕೋಟಿನಿಕ್ ಆ್ಯಸಿಡ್ 24 mg ಇರ್ತೈತಿ, ಇಥನಾಲ್ 96% ಇರ್ತೈತಿ. ನೆಕ್ಸ್ಟ್ ಆಲ್ಕೋಹಾಲ್ ಕಂಟೆಂಟ್ 9.4% ಇರ್ತೈತಿ. ಇದು ವೇಟ್ ಬೈ ವಾಲ್ಯೂಮ್. ಇದ್ರ ಡೋಸೇಜ್ ಅದೆಲ್ಲ ಕೊಟ್ಟಾರ. ಬಾಯ್ಲರ್ 5 to 10 ml, ಲೇಯರ್ಸ್ ಏನದ 20 ml ಫಾರ್ 10 days. ಅಂದ್ರೆ ನೀರೊಳಗೆ ಹಾಕಿಡ್ಬೇಕು ಅದು ಕೋಳಿಗೆ. ಅದು ಕ್ಯಾಟಲ್ ಅಂದ್ರೆ ದೊಡ್ಡ ಇವು ದನ ಅದಿರ್ತಾವೆ, ಎಮ್ಮೆ ಆಕಳ, ಅದು 40 to 50 ml ಡೈಲಿ ದಿನ ಹಾಕೋದು. ಇವು ಸಣ್ಣ ಶೀಪ್ ಗೋಟ್ ಡಾಗ್ ಏನದು 5 to 10 ml ಅಷ್ಟೇ ಹಾಕೋದು. ಇದು ಅರ್ಧ ಲೀಟ್ರ್ ಬಾಟಲ್. ಇದು ಅರ್ಧ ಲೀಟ್ರ್ ಬಾಟಲ್ಗೆ ಏನದು 295 ರೂಪಾಯಿ ರೇಟ್ ಇರ್ತೈತಿ. ಇದು ವರ್ಬ್ಯಾಕ್ ಕಂಪ್ನಿದು. ನೆಕ್ಸ್ಟ್ ಇದೇನು ಕಾಣಕತ್ತದ ಈಗ ಲಿವ್ 52 ತಿಳಿಕ್ಕಿಂತ ಸಿರಪ್. ಇದು ಹಿಮಾಲಯ ಕಂಪ್ನಿದು ಹರ್ಬಲ್ ಟಾನಿಕ್. ಮಾರ್ಕೆಟ್ನಾಗ ಏನದು ಟೋಟಲ್ ಹರ್ಬಲ್ ಲಿವರ್ ಟಾನಿಕ್ ಒಳಗೆ ನಂಬರ್ 1 ಹರ್ಬಲ್ ಟಾನಿಕ್ ಇದು ವೆಟರ್ನರಿ ಒಳಗೆ. ಇದು ಏನದು ಮತ್ತು ಲಿವ್ 52 ಸಿರಪ್ದು ಕಾಂಪೋಸಿಷನ್ ನೋಡ್ಬೇಕಂದ್ರೆ ಇವೆಲ್ಲ ಹರ್ಬಲ್ ಲೀಫ್ ಎಕ್ಸ್ಟ್ರಾಕ್ಟ್ ಅದು ಇರ್ತಾವೆ. ಇದ್ರ ಡೈರೆಕ್ಷನ್ ಫಾರ್ ಯೂಸ್ ನೋಡ್ಬೇಕಂದ್ರೆ ಕೌ, ಬಫೆಲೋ ಮತ್ತು ಹಾರ್ಸ್ ಇದ್ರದ್ದೆಲ್ಲ 50 ml ಡೈಲಿ ಹಾಕಬೇಕು ಖಾಲಿ ಹೊಟ್ಟಿಲೆ. ನೆಕ್ಸ್ಟ್ ಪಿಗ್ಗದು ಏನು ಇರ್ತಾವೆ ಅವಕ್ಕೇನದ 20 ml 20 to 25 ml ಹಾಕಬೇಕು. ಶೀಪ್ ಗೋಟ್ ಅದು ಏನಿರ್ತಾವೆ 15 to 20 ml ಡೈಲಿ ಹಾಕೋದು ಖಾಲಿ ಹೊಟ್ಟಿಲೆ. ಇದಕ್ಕೆ ಲಿವರ್ ಪರ್ಫಾರ್ಮೆನ್ಸು ಇನ್ಕ್ರೀಸ್ ಆಗ್ತದೆ. ಮತ್ತೇನದ ಇವು ಲಿವರ್ದಾಗ ಹೆಪಾಟಿಕ್ ಸೆಲ್ಸ್ ಏನು ಡ್ಯಾಮೇಜ್ ಆಗಿರ್ತಾವೆ ವರ್ಮ್ಸಿಂದ ಅದೆಲ್ಲ ರಿಪೇರ್ ಮಾಡ್ತಾವೆ. ಮತ್ತು ಲೈಟಾಗಿ ಮಿಲ್ಕು ಇನ್ಕ್ರೀಸ್ ಮಾಡ್ತಾವೆ ಅಂತ ಬರ್ದಾರೆ ಇದ್ರ ಮ್ಯಾಗ. ಮತ್ತು ಲಿವ್ 52 ಇದು ಅರ್ಧ ಲೀಟ್ರ್ ಬಾಟಲ್. ಇದ್ರದ್ದು ಪ್ರೈಸ್ 195 ರೂಪಾಯಿ ಬೀಳ್ತದೆ. ಇದು ಹಿಮಾಲಯ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಏನದ ಮಾರ್ಕೆಟಿಂಗ್ ಎರಡು ಹಿಮಾಲಯ ಕಂಪ್ನಿನೇ ಮಾಡ್ತದೆ. ಈಗ ಇವೆರಡ್ರದ್ದು ಕಂಪೋಸಿಷನ್, ಯೂಸಸ್, ಡೋಸ್ ಎಲ್ಲ ಐತಿ ಸದ್ದ. ಈಗ ಕೆಲವೊಬ್ರು ಕೇಳ್ತಿರ್ತಾರೆ ಇವು ಎರಡರಾಗ ಮತ್ತು ಯಾವಾಗ ಯೂಸ್ ಮಾಡಬೇಕು, ಲಿವ್ ಬ್ರೋಟಾನ್ ಯಾವಾಗ ಹಾಕಬೇಕು, ಲಿವ್ 52 ಯಾವಾಗ ಹಾಕಬೇಕು ಅಂತ ಕೇಳ್ತಿರ್ತಾರೆ. ಈಗ ಬ್ರೋಟಾನ ಯಾವಾಗ ಹಾಕ್ಬೇಕಂದ್ರೆ, ಈಗ ನಿಮ್ಮ ಆಡ ಮತ್ತು ಕುರಿ ಏನರ ಹಸು ಆತದಕ್ಕೆ ಮೇವಾದ ತಿತ್ತಿರ್ತಾವೆ, ಕರೆ ವೇಟ್ಗೆ ಏನು ಆಗ್ತಿರೋದಿಲ್ಲ, ಅವಾಗೇನದು ನೀವು ಬ್ರೋಟಾನ್ ಹಾಕಬೇಕು. ಬ್ರೋಟಾನಿಗೆ ಎಕ್ದಮ್ ಏನದು ವೇಟ್ ಇನ್ಕ್ರೀಸ್ ಆಗ್ತದೆ ಮತ್ತು ಮರಿ ಏನದು ಚಲೋ ಬರ್ತಾವೆ. ಮತ್ತು ಹಾಗೆ ಲಿವ್ 52 ಯಾವಾಗ ಹಾಕ್ಬೇಕಂದ್ರೆ, ಈಗ ನಿಮ್ದು ಆಡ ಮತ್ತು ಕುರಿಗಳು ಈ ಸದ್ದ ಹಸು ಆಗ್ತಿರೋದಿಲ್ಲ, ಅವಕ್ಕೆ ಅಂದ್ರೆ ಜಾಸ್ತಿ ಮೇವು ತಿತ್ತಿರೋದಿಲ್ಲ, ಅವಾಗೇನದ ನೀವು ಲಿವ್ 52 ಖಾಲಿ ಹೊಟ್ಟಿಲೆ ಹಾಕ್ಬೇಕು. ಅದನ್ನು ಅವಾಗ ಎಕ್ದಮ್ ಹಸು ಹೆಚ್ಚಾತೈತಿ, ಏನು ಹಾಕಿದ ಮೇವು ಒಟ್ಟು ತಿತ್ತಾವು, ವೇಟ್ ಏನು ಇನ್ಕ್ರೀಸ್ ಆಗ್ತವೆ. ಇವು ಎರಡರೊಳಗೆ ಡಿಫ್ರೆನ್ಸ್ ಏನು ನೋಡ್ಬೇಕಂದ್ರೆ, ಬ್ರೋಟಾನ್ ಒಳಗೆ ಆಲ್ಕೋಹಾಲ್ ಕಂಟೆಂಟ್ ಇರ್ತೈತಿ, ಇದ್ರಾಗ ಲಿವ್ 52ದಾಗ ಇರೋದಿಲ್ಲ. ಇದು ಟೋಟಲಿ ಹರ್ಬಲ್. ಇದು ಪೂರಾ ಹರ್ಬಲ್ ಕಂಟೆಂಟೇ ಇರ್ತಾವೆ ಇದ್ರಾಗ. ಮತ್ತು ರೇಟ್ ವೈಸ್ ನೋಡ್ಬೇಕಂದ್ರೆ ಬ್ರೋಟಾನ 295 ರೂಪಾಯಿ, ಇದು ಲಿವ್ 52 ಏನದು 195. ಎರಡಕ್ಕೂ ಏನದು 100 ರೂಪೀಸ್ ಡಿಫ್ರೆನ್ಸ್ ಅದ. ಈಗ ನನಗೆ ಕೇಳೋದಾದ್ರೆ ನನ್ನ ಅನುಭವದ ಪ್ರಕಾರ ನಾ ಏನು ಹೇಳ್ತೀನಿ ಅಂದ್ರೆ, ನಿಮ್ಗೆ ವೇಟ್ಗೇನು ಫ್ಯಾಟ್ನಿಂಗ್ ಅದು ಏನು ಮಾಡಬೇಕು ಆಗಿತ್ತಂದ್ರೆ, ವೇಟ್ಗೇನು ಇನ್ಕ್ರೀಸ್ ಮಾಡ್ಬೇಕಾಗಿತ್ತಂದ್ರೆ ನೀವು ಬ್ರೋಟಾನ್ ಯೂಸ್ ಮಾಡಿರಿ.
ವೀಕ್ಲಿ ಒನ್ಸ್ ಏನದ L52 ಯೂಸ್ ಮಾಡಿರಿ. ಅದೇ ನೀವು ಏನದ ಫ್ಯಾಕ್ಟ್ ಬ್ರೀಡಿಂಗ್ ಅದು ಏನು ಮಾಡ್ತಿದ್ರಿ, ಬ್ರೀಡಿಂಗ್ ಸೆಟಪ್ ಅದು ಏನಾರ ಇತ್ತಂದ್ರೆ ಫಾರ್ಮ್ದಾಗ, ಅವಾಗ ಏನದ L52 ಯೂಸ್ ಮಾಡಬೇಕು. ಅದು ವೀಕ್ಲಿ ಒನ್ಸ್ ಏನದ ಬ್ರೋಟಾನ ವೀಕ್ಲಿ ಟ್ವೈಸ್ ಅವಾಗೇನದು ಚಲೋ ಬರ್ತಾವೆ, ಗ್ರೋತು ಚಲೋ ಬರ್ತೈತಿ ಮತ್ತು ಹಸುನು ಹೆಚ್ಚಾಗ್ತಿರ್ತದೆ ಅವಕ್ಕೆ. ನನ್ನ ಸ್ವಂತ ಅನುಭವದಿಂದ ನಾ ಎಷ್ಟು ಗೊತ್ತದಷ್ಟು ಹೇಳೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಇಷ್ಟ ಆಗಿಲ್ಲ ಅಂದ್ರೆ ಏನಾರ ಡಿಸ್ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಇಂಥವು ನನಗೆ ಗೊತ್ತಿದ್ದಟ್ಟು ಹೇಳ್ತಿರ್ತೀನಿ, ಏನು ಯೂಸ್ಫುಲ್ ಆಗಂಥವು ಟಾನಿಕ್, ಏನು ಇಂಜೆಕ್ಷನ್ನ, ಏನಾರ ಡಿಸೀಸ್ ಕಂಟ್ರೋಲ್ ಮಾಡೋದು,